ಈ ಚಳಿಗಾಲದ ಅಧಿವೇಶನದಲ್ಲಿ ನೀವು ಜಾರಿ ಮಾಡಲೇಬೇಕು, ಈ ಕಾನೂನನ್ನು ತರಬೇಕು. ಏನ್ ಮಾಡ್ಲಿ ಮಾನ್ಯ ನರೇಂದ್ರ ಮೋದಿ ಅವರ ಅಧಿವೇಶನದಲ್ಲಿ ಅವರಿಗೆ ಒಂದು ಆಸೆ ಇದೆ. NDA ಸರ್ಕಾರಕ್ಕೆ ಹಾಗೂ BJP ಸರ್ಕಾರಕ್ಕೆ ಒಂದು ಆಸೆ ಇದೆ. ಇದೇ ವರ್ಷದಲ್ಲಿ ಕೂಡ 33% ದೇಶಾದ್ಯಂತ ರಿಸರ್ವ್ ಕೊಡಬೇಕನ್ನೋದು ಆಗಿದೆ. ಇದೇ ಸೆಷನಲ್ಲಿ ವೋಟಿಂಗ್ ತಗೊಂಡು ಪಾಸ್ ಮಾಡ್ತಾರೆ. ನಾವು ಕೂಡ ಕಾಯ್ತಾ ಇದ್ದೀವಿ. ನಮ್ಮದು ಕೂಡ 336 ಕ್ಷೇತ್ರ ಆಗುತ್ತೆ. ಅದರಲ್ಲಿ 134 ಜನ ಲೇಡೀಸ್ ಬರ್ತಾರೆ. ಖಂಡಿತಗೂ ನಾನು ಕೂಡ ಕಾಯ್ತಾ ಇದ್ದೀನಿ. ಇದ್ರ ಬಗ್ಗೆ ನನಗೂ ಕೂಡ ಪರವಿದೆ. ಸೆಷನ್ ಮಾತಾಡ್ತೀನಿ. ಈಗಾಗಲೇ ಅಧಿವೇಶನದಲ್ಲಿ ಪಾಸ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಇದು ಒಳ್ಳೆಯ ಸುದ್ದಿ. ಇಡೀ ಭಾರತ ದೇಶಕ್ಕೆ ಒಂದು ಭಾರತೀಯ ನಾರಿಯರಿಗೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಇದು ಮಾಡ್ತಕ್ಕಂಥ ಇಷ್ಟ ಇಲ್ಲ, NDA ಸರ್ಕಾರಕ್ಕೆ ಮಾಡ್ತಕ್ಕಂಥ ಇಷ್ಟ ಇದೆ. ನನ್ನ ಬೆಂಬಲವೂ ಇದೆ. ನಿಮ್ಮ ಪರವಾಗಿ ಕೂಡ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು. ಸರ್ ನಾವ್ ಯಾವತ್ತಾದ್ರೂ ತಮ್ಮ ನೋಡ್ಬೇಕಂತ ಬಂದಾಗ ಸ್ವಲ್ಪ ನಮ್ಮ ಈಗ ನಾನು ನಿಮ್ಮ ಜೊತೆ ಇರ್ತೀನಿ. ಪಾಪ ಅಮ್ಮನ ಕರ್ಕೊಂಡು ಮನೆಗೆ ಬರ್ರಿ. ನಾನು ಹಂಗೆ ಅಂದೆ, ಮನೆಗೆ ಹೋಗಿ ಮಾತಾಡೋಣ. ಇಲ್ಲೇನು ಇಲ್ಲಿ ಕಾತ್ಕೊಂಡು ಬಿಸಿಲಲ್ಲಿ ಸುರಿತಾ ಇದ್ರೆ ಸಾರಿ ಬಿಡಿ ನಡೀತಾ ಇದ್ದಾರೆ. ಸಂಸತ್ತಲ್ಲಿ 1%, ಇಲ್ಲಿ 4%. ದಯವಿಟ್ಟು ನಿಮಗೆ ನೀವು ಜನಪರ ಒಂದು ಶಾಸಕರು, ಮಹಿಳಾ ಪರ ಶಾಸಕರು, ನೀವು ಅದನ್ನ ನೀವು ಜಾರಿ ಮಾಡಿ. ಸರ್ ಇನ್ನೊಂದು ಸೆಕೆಂಡ್ ನಮ್ಮ ರೋಡ್ ಸೂಪರ್ ಆಗೈತೆ. ಯಾವತ್ತು ಬಂದ್ರು ಕೂಡ ನಮ್ಗೆ ದಾರಿ